ಹಲೋ ಎವ್ರಿ ಒನ್, ನೀವು ನೋಡ್ತಾ ಇರೋ ಟೆಕ್ನಿಕಲ್ ಕನ್ನಡ. ಇವತ್ತು ನಾನು ನಿಮಗೆ ಆ್ಯಂಟಿವೈರಸ್ ಕ್ರ್ಯಾಶ್ ಏನಾಗುತ್ತೆ ಅಂತ ಹೇಳ್ಕೊಡ್ತೀನಿ. ಮೊಬೈಲ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು. ಮೊಬೈಲ್ ಅಂದರೆ ಆ್ಯಂಡ್ರಾಯ್ಡ್, ಜಾಸ್ತಿ ಅಪ್ಲಿಕೇಶನ್ ಯೂಸ್ ಮಾಡೋದಂದರೆ ಆ್ಯಂಡ್ರಾಯ್ಡ್ ಫೋನೇ. ಏನಕ್ಕೆ ಕ್ರ್ಯಾಶ್ ಆಗುತ್ತೆ ಅಂದರೆ ಮೇನ್ ಒಂದು ರೀಸನ್ ಅಂದರೆ ಅನ್ವಾಂಟೆಡ್ ಫೈಲ್ನ ನೀವು ಇನ್ಸ್ಟಾಲ್ ಮಾಡಿರ್ತೀರಲ್ಲ ನಿಮ್ಮ ಆ್ಯಂಡ್ರಾಯ್ಡ್ ಫೋನಲ್ಲಿ, ಅದರಿಂದ ಆಗಿರ್ಬೋದು. ಮತ್ತು ಇಲ್ಲಾಂದರೆ ನೀವು ಡೈರೆಕ್ಟ್ ಬಂದ್ ಮಾಡಿದ್ರೆ, ಡೈರೆಕ್ಟ್ ಅಂದರೆ ಬ್ಯಾಟ್ರಿ ತೆಗೆಯೋದು ಆಗಲಿ, ಏನರೇ ಈ ಥರ ಮಾಡೋದ್ರಿಂದ ಅದು ಕ್ರ್ಯಾಶ್ ಆಗುತ್ತೆ. ಆ್ಯಂಟಿವೈರಸ್ ವರ್ಕ್ ಏನಿರುತ್ತೆ ಅಂದರೆ ಪ್ರತಿಯೊಂದು ಫೈಲ್ನ ನಿಮ್ಮ ಫೋನ್ ಇದೆಯಲ್ಲ ಪ್ರೊಟೆಕ್ಟ್ ಮಾಡೋದು. ನೀವು ಇಂಟರ್ನೆಟ್ ಯೂಸ್ ಮಾಡ್ತಾ ಇದ್ದೀರಾ, ಪ್ರತಿಯೊಂದು ಕನೆಕ್ಷನ್, ಇನ್ಕಮಿಂಗ್ ಆಗಲಿ ಔಟ್ಗೋಯಿಂಗ್ ಕನೆಕ್ಷನ್ ಆಗಲಿ, ಪ್ರತಿಯೊಂದು ಕನೆಕ್ಷನ್ನ ಫಿಲ್ಟರ್ ಮಾಡಿ ಬಿಡ್ತಾ ಇರುತ್ತೆ. ಮತ್ತು ನೀವು ಏನು ಕೆಲವೊಂದು ವೆಬ್ಸೈಟ್ನ ವಿಸಿಟ್ ಮಾಡ್ತೀರ, ಪ್ರತಿಯೊಂದು ಅಲ್ಲಿ. ಹೀಗಾಗಿ ಅದರ ತುಂಬಾ ಅದು ಸೆಕ್ಯೂರಿಟಿ ಮಾಡಿರ್ತಾರೆ ಅದರ ಆ್ಯಂಟಿವೈರಸಲ್ಲಿ. ಪ್ರತಿಯೊಂದು ಪ್ರೋಗ್ರಾಮ್ನ ತುಂಬಾ ಸೆಕ್ಯೂರ್ ಆಗಿರುತ್ತೆ. ಪ್ರತಿಯೊಂದು ಇಂಟರ್ನಲ್ ಏನು ಆಪರೇಟಿಂಗ್ ಸಿಸ್ಟಮ್ ಫೈಲ್ಸ್ ಇರ್ತವೆ, ಅವು ಫೈಲ್ನ ತುಂಬಾ ಅಟ್ಯಾಚ್ ಮಾಡಿರ್ತಾರೆ. ಹೀಗಾಗಿ ಪ್ರತಿಯೊಂದು ಕನೆಕ್ಷನ್ನ ಫಿಲ್ಟರ್ ಮಾಡುತ್ತೆ. ಮತ್ತು ನಿಮ್ಮ ಇಂಟರ್ನಲ್ ಏನಿದೆ ಇನ್ಫೆಕ್ಷನ್ ಆಗ್ಬಾರ್ದು ಅಂತ ಪ್ರತಿಯೊಂದು ಫೈಲ್ನ ಫಿಲ್ಟರ್ ಮಾಡಿ ಅದು ಹೀಗಾಗಿ ಫಿಲ್ಟರ್ ಮಾಡ್ತಾ ಇರುತ್ತೆ. ಕೆಲವೊಂದು ಡೈರೆಕ್ಟ್ ಬಂದ್ ಮಾಡೋದ್ರಿಂದ, ಬ್ಯಾಟ್ರಿ ತೆಗೆಯೋದ್ರಿಂದ, ಹೀಗಾಗಿ ಅದು ಏನು ಅಟ್ಯಾಚ್ ಮಾಡಿರೋ ಲಿಂಕ್ ಏನಿರ್ತದೆ, ಆ ಹೈಪರ್ ಲಿಂಕು, ಆ ಲಿಂಕ್ನ ಅದು ಕ್ರ್ಯಾಶ್ ಆಗೋದ್ರಿಂದ ಅದನ್ನು ಬಿಟ್ಬಿಡುತ್ತೆ. ನೀವು ಸ್ವಿಚ್ ಆನ್ ಮಾಡಿದಾಗ ಅದು ಸರಿಯಾಗಿ ರೀಲೋಡ್ ಆಗೋದಿಲ್ಲ. ಅದು ತಾನೇ ರಿಕವರಿ ಪ್ರೊಸೆಸರ್ನಲ್ಲಿ ಇರುತ್ತಲ್ಲ, ಹೀಗಾಗಿ ಅದು ಕೆಲವೊಂದು ಟೈಮಿಂಗ್ ಆಗಿರ್ಬೋದು, ಜಾಸ್ತಿ ಟೈಮಿಂಗ್ ಇಟ್ಟಿದ್ರೆ ಪ್ರತಿಯೊಂದು ಫೈಲ್ನೂ ರಿಕವರಿ ಆಗೋದಿಲ್ಲ ಜಲ್ದಿ ಸ್ಟಾರ್ಟ್ ಮಾಡಿದಾಗ. ಹೀಗಾಗಿ ಅದು ರೀಲೋಡ್ ಆಗದ ಕಾರಣ ನಾರ್ಮಲಾಗಿ ಕ್ರ್ಯಾಶ್ ಆಗಿದೆ. ಅಂದರೆ ಮೇನು ಆ್ಯಂಟಿವೈರಸ್ಸೇ ಅಲ್ಲ, ಪ್ರತಿಯೊಂದು ಫೈಲ್ ಆಗಿರ್ಬೋದು, ಯಾವುದೋ ಒಂದು ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿರ್ತಾರೆ ಅದನ್ನು ಕೂಡ ಸೇಮ್ ಆಗಿರುತ್ತೆ. ಮತ್ತು ಗೇಮ್ಸ್ ಆಗಿರ್ಬೋದು ಕೂಡ. ಅಂದರೆ ಮೇನ್ ಕ್ರ್ಯಾಶ್ ರೀಸನ್ ಅಂದರೆ ಸರಿಯಾದ ನೀವು ಸ್ವಿಚ್ ಆನ್ ಮಾಡೋದ್ರ ಕಾರಣದಿಂದ ಹೀಗಾಗುತ್ತೆ. ಇನ್ನು ಪಿ ಸಿ ವಿಚಾರದಲ್ಲಿ ಬಂದರೂ ಕೂಡ ಇದಕ್ಕಿಂತ ಜಾಸ್ತಿ ಎಫೆಕ್ಟ್ ಬೀಳೋದು ಅಂದರೆ ಕಂಪ್ಯೂಟರ್ಗೆ. ಕಂಪ್ಯೂಟ್ರಲ್ಲಿ ಏನಂದರೆ ಮೇನು ನೀವು ಯು ಪಿ ಎಸ್ ಇಲ್ಲ ಅಂದರೆ ಡೈರೆಕ್ಟ್ ಬಂದ್ ಆಗೋದ್ರಿಂದ, ಕರೆಂಟ್ ಹೋಗೋದ್ರಿಂದ, ಕಂಪ್ಯೂಟರ್ ಜಾಸ್ತಿ ಬಂದ್ ಆಗೋದ್ರಿಂದ ಆ್ಯಂಟಿವೈರಸ್ಸೇ ಅಲ್ಲ, ಸೌಂಡ್ ಕಾರ್ಡ್ ಡ್ರೈವ್ ಏನಿರುತ್ತೆ, ಸೌಂಡ್ ಡ್ರೈವ್ ಆಗಿರ್ಬೋದು, ಏನೋ ಎಲ್ಲೋ ನಿಮ್ಗೆ ಇಂಪಾರ್ಟೆಂಟ್ ಸಾಫ್ಟ್ವೇರ್ ಇರ್ತವೆ, ಹೆವಿ ಸಾಫ್ಟ್ವೇರ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ನೀವು ಎನಿಮೇಷನ್ ಸಾಫ್ಟ್ವೇರ್ ಹಾಕಿರ್ತೀರ, ಎನಿಮೇಷನ್ ಸಾಫ್ಟ್ವೇರ್ ಕೂಡ ಸೇಮ್. ಯಾಕಂದರೆ ಅದ್ರದ್ದು ಏನು ಪ್ಲಗ್ಸ್ ಏನು ಇರ್ತವೆ, ಈಗ ತಾನೇ ಹೇಳಿದೆ ಆ್ಯಂಟಿವೈರಸ್ ಫಿಲ್ಟರ್ ಕನೆಕ್ಷನ್ ಇರ್ತಾವೆ ಅಂತ. ಅದೇ ಥರ ಫಾರ್ ಎಕ್ಸಾಂಪಲ್ ನೀವು ಎನಿಮೇಷನ್ ಸಾಫ್ಟ್ವೇರ್ ಯೂಸ್ ಮಾಡ್ತಿದ್ದಾರೆ, ಯಾಕಂದರೆ ಅದ್ರ ಪ್ಲಗ್ಸ್ ತುಂಬಾ ಇರ್ತವೆ. ಹೀಗಾಗಿ ಹೆವಿ ಸಾಫ್ಟ್ವೇರ್ ಇರೋದ್ರಿಂದ ಡೈರೆಕ್ಟ್ ಬಂದ್ ಆಗುತ್ತಲ್ಲ, ಹೀಗಾಗಿ ಅದು ತಾನೇ ರಿಕವರಿ ಆಗೋದ ಕಾರಣ ಕ್ರ್ಯಾಶಸ್ ಆಗ್ತಾನೆ. ಇನ್ನು ಬೆಟರ್ ಏನಂದರೆ ಜಾಸ್ತಿ ಎಫೆಕ್ಟ್ ಬೀಳೋದು ಕಂಪ್ಯೂಟ್ರಲ್ಲೇ. ತಾನೇ ಹೇಳಿದ್ನಲ್ಲ, ಏನಕ್ಕೆ ಅಂದರೆ ಮೇನು ಬಯಸ್ ಕೂಡ ಕ್ರ್ಯಾಶ್ ಆಗುತ್ತೆ, ನಿಮ್ದು ಆಪರೇಟಿಂಗ್ ಸಿಸ್ಟಮ್ ಕೂಡ ಕ್ರ್ಯಾಶ್ ಆಗುತ್ತೆ. ಮತ್ತು ನಿಮ್ಮದು ಡೇಟಾ ಏನಿರುತ್ತೆ ಹಾರ್ಡ್ ಡಿಸ್ಕಲ್ಲಿ, ಪ್ರತಿಯೊಂದು ಡೇಟಾಲಿ ನೀವು ಯಾವುದೇ ತೋರಿ, MP3 ಸಾಂಗ್ ತೋರಿ, ವಿಡಿಯೋ ಸಾಂಗ್ಸ್ ತೋರಿ, ಯಾವುದೇ ತೋರಿ, ನೀವು ಟೋಟಲಿ ನಾನು ಡೇಟಾ ಹೇಳ್ತೀನಿ, ಡೇಟಾ ಕೂಡ ಕ್ರ್ಯಾಶ್ ಆಗುತ್ತೆ. ನಿಮ್ಗೆ ತುಂಬಾ ಒಂದು ಲಾಸ್ ಆಗ್ಬೋದು. ಯಾಕಂದರೆ ಅದು ಕಂಪ್ಯೂಟರ್ ಶಾಪಲ್ಲಿ ಆದರೆ ಅವ್ರು ಸಿಕ್ಕಾಪಟ್ಟೆ ದುಡ್ಡು ಕೇಳ್ತಾರೆ. ಅವರು ಒಂದು ಕಡೆ ತುಂಬಾ ಜಾಸ್ತಿ ಹೇಳ್ಬಿಡ್ತಾರೆ, ಹೀಗಾಗಿದೆ ಅಂತ. ಮೊಬೈಲಲ್ಲಿ ಅಷ್ಟೊಂದು ಏನಾಗಲ್ಲ. ಈ ಸಾಫ್ಟ್ವೇರ್ ಇಲ್ಲಾಂದರೆ ಬೇರೆ ಸಾಫ್ಟ್ವೇರ್ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಆದರೆ ನೀವು ಕೇರ್ಫುಲ್ಲಾಗಿರ್ಬೇಕಂದ್ರೆ ಡೆಸ್ಕ್ಟಾಪ್ದವರು, ಯಾಕಂದರೆ ಕಂಪ್ಯೂಟರ್ದವರು. ಯಾಕಂದರೆ ನೀವು ಯು ಪಿ ಎಸ್ ಇದ್ದರೆ ನೀವು ಯಾವುದೇ ಕೆಲಸ ಮಾಡ್ತಾಯಿದ್ದೀರಾ ಅಂದರೆ ಕರೆಂಟ್ ಹೋದಾಗ ಫೈಲ್ನ ಸೇವ್ ಮಾಡಿ ನಡೀತೆ. ಮತ್ತು ಕರೆಂಟ್ ಹೋದಾಗ ಕೂಡ ನಿಮ್ಮ ಕಂಪ್ಯೂಟರ್ನ ಪ್ರೊಟೆಕ್ಟ್ ಮಾಡ್ಕೋಬೋದು. ಪವರಿಂದ ಜಾಸ್ತಿ ಬರೋದ್ರಿಂದ ಅದರಿಂದ ಕೂಡ ಪ್ರೊಟೆಕ್ಟ್ ಮಾಡ್ಕೋಬೋದು. ಜಾಸ್ತಿ ಲಾಸ್ ಆಗೋದು ಕಂಪ್ಯೂಟರ್ ಯಾರು ಕಂಪ್ಯೂಟರ್ ಯೂಸ್ ಮಾಡ್ತಾಯಿದ್ದಾರೆ, ಡೆಸ್ಕ್ಟಾಪ್ ಇದೆ, ಅವರಿಗೆ ಜಾಸ್ತಿ ಲಾಸ್ ಆಗೋದು. ಹೀಗಾಗಿ ನೀವು ಯು ಪಿ ಎಸ್ ಇಲ್ಲಾಂದರೆ ಈಗಿಂದೀಗಲೇ ಯು ಪಿ ಎಸ್ ಖರೀದಿ ಮಾಡಿ ಯೂಸ್ ಮಾಡಿ. ಮತ್ತು ನಂದು ಹೊಸ ಚಾನಲ್ ಟೆಕ್ನಿಕಲ್ ಕನ್ನಡ ಅಂತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಾನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಿಮ್ದು ಏನಾದರೂ ಯಾವುದಾದ್ರೂ ಕ್ವಶನ್ ಇದ್ದರೆ, ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ನನಗೆ ಕಳಿಸ್ಬೋದು. ನಾನು ವಿತಿನ್ 24 ಅವರಲ್ಲಿ ನಾನು ನಿಮಗೆ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.